ನಮಸ್ಕಾರ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಮುಂದುವರೆದ ಬಿಡಬ್ಲ್ಯೂಎಸ್ಎಸ್ಬಿ ನಿರ್ಲಕ್ಷ್ಯ. ನಮ್ಮ ವರದಿಯ ನಂತರವೂ ಬದಲಾಗಿಲ್ಲ ಪರಿಸ್ಥಿತಿ. ನಿಂತಿಲ್ಲ ಕಾವೇರಿ ನೀರಿನ ಪೋಲು. ಬೆಂಗಳೂರಿನ ತಲಘಟ್ಟಪುರ ನೈಸ್ ರಸ್ತೆ ಸೇತುವೆ ಕೆಳಭಾಗದಲ್ಲಿ ಕಳೆದ ಹಲವು ದಿನಗಳಿಂದ ಸಾವಿರಾರು ಲೀಟರ್ ಅಮೂಲ್ಯ ಕುಡಿಯುವ ನೀರು ವ್ಯರ್ಥವಾಗುತ್ತಲೇ ಇದೆ. ಮೊದಲು ರಸ್ತೆಯಲ್ಲಿ ಹರಿಯುತ್ತಿದ್ದ ನೀರನ್ನು ಈಗ ಮೋರಿಯ ಕಡೆ ತಿರುಗಿಸಿದ್ದಾರೆ. ಆದರೆ ಸೋರಿಕೆಗೆ ಶಾಶ್ವತ ಪರಿಹಾರ ಮಾತ್ರ ಕಂಡಿಲ್ಲ. ಇದು ಸಮಸ್ಯೆ ಬಗೆಹರಿಸಿದ ಕ್ರಮವೇ ಅಥವಾ ಕಣ್ಣೊರೆಸುವ ಕೆಲಸವೇ? ಇದು ತಲಘಟ್ಟಪುರ ನೈಸ್ ರಸ್ತೆ ಸೇತುವೆ ಕೆಳಭಾಗದ ದೃಶ್ಯ. ಕೆಲ ದಿನಗಳ ಹಿಂದೆ ಇದೇ ಸ್ಥಳದಲ್ಲಿ ಕಾವೇರಿ ಕುಡಿಯುವ ನೀರು ರಸ್ತೆಯಲ್ಲೇ ಹರಿದು ಪೋಲಾಗುತ್ತಿರುವ ಬಗ್ಗೆ ವರದಿ ಮಾಡಿದ್ದೆವು. ವರದಿಯ ಬಳಿಕ ನೀರನ್ನು ರಸ್ತೆಯಿಂದ ಮೋರಿಯ ಕಡೆ ತಿರುಗಿಸಲಾಗಿದೆ. ಆದರೆ ನೀರಿನ ಸೋರಿಕೆ ಮಾತ್ರ ಇನ್ನೂ ನಿಂತಿಲ್ಲ. ಸತತ 3-4 ದಿನಗಳಿಂದ ಸಾವಿರಾರು ಲೀಟರ್ ಅಮೂಲ್ಯ ಕುಡಿಯುವ ನೀರು ಮೋರಿಯ ಪಾಲಾಗುತ್ತಿದೆ. ಇದಕ್ಕೆ ಹೊಣೆ ಯಾರು? ಶಾಶ್ವತ ಪರಿಹಾರ ಯಾವಾಗ? ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ನೀರಿನ ಸೋರಿಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕೆಂಬುದು ಸಾರ್ವಜನಿಕರು ಆಗ್ರಹವಾಗಿದೆ. ಪ್ಯೂರ್ ಕಾವೇರಿ ನೀರು ಕ್ಲೀನ್ ಆಗಿ ಕುಡಿಯೋದಕ್ಕೆ ಹೋಗೋದು ಇಡೀ ಬೆಂಗಳೂರಿಗೆ ಇಡೀ ಬೆಂಗಳೂರು ಕುಡಿಯೋದಕ್ಕೆ ಹೋಗೋದು. ಅದು ಸುಮಾರು 4 ದಿವಸದಿಂದ ಹೋಗ್ತಾನೆ ಇದೆ. ಬಂದ್ರು ಅದು ಯಾರೋ ಒಂದಿನ ಬಂದ್ ಮಾಡಿದ್ರು, ಮತ್ತೆ ಅದು ಏನು ಆಗಿಲ್ಲ. ಹಾಗೆ ಕಂಟಿನ್ಯೂ ಅವ್ರು ಮಾಡಿ ಆದ್ಮೇಲೆ 3 ದಿವಸ ಆಯ್ತು. 3 ದಿವಸದಿಂದ ಓಡ್ತಾನೆ ಇದೆ ಕಂಟಿನ್ಯೂ. ಇದೇ ರಸ್ತೆ ಓಡಾಡೋ ಡೈಲಿ? ಇದೇ ರಸ್ತೆ. ಪ್ರತಿ ವರ್ಷ ನಂದು ತಾತ್ಗುಣಿ ಮನೆ ಜೆಪಿ ನಗರದಿಂದ ಡೈಲಿ ಇದೇ ರೋಡಲ್ಲಿ ಬೆಳಗ್ಗೆ ಸಾಯಂಕಾಲ 2 ಟೈಮು ಓಡಾಡ್ತೀನಿ. ಓಕೆ ಸರ್. ನೈಟ್ ಅಂದೇ ಓಡ್ತಾನೆ ಇದೀನಿ ಸರ್. ಇದಕ್ಕೆ ಅಧಿಕಾರಿಗಳಿಗೆ ಏನಂತ ಹೇಳ್ತೀರಾ ಸರ್? ಏನ್ ಹೇಳೋದು, ಬೋರ್ಡ್ಗಳಲ್ಲಿ ಬರ್ದಿರ್ತಾರೆ ಹನಿ ಹನಿ ನೀರು ಉಳಿಸಿ ಅಂತಾರೆ. ಇಲ್ಲಿ ನೋಡದಂದ್ರೆ ಲಕ್ಷಾಂತರ ಲೀಟರ್ ನೀರು ಪೋಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಇಲ್ಲ. ಎಲ್ಲೋ ಏನೋ ಒಂದು ಪೈಪ್ ಇಟ್ಕೊಳ್ತಾರೆ, ಅಲ್ಲೇನೋ ನಾವು ಏನೋ ಒಂದು ಇದ್ ಮಾಡ್ತೀವಿ, ಅದು ಇದು ಅಂತಾರೆ. ಇಲ್ಲಿ ನೋಡಿದ್ರೆ ಈ ತರ ದೊಡ್ಡ ಪೈಪ್ಗಳೆಲ್ಲ ಲಕ್ಷಾಂತರ ನೀರು. ಸರ್, ಎಷ್ಟು ನೀರು ಹೋಗ್ತಾ ಇರ್ಬೋದು ಇಲ್ಲಿ ನಿಮ್ ಲೆಕ್ಕ ಪ್ರಕಾರ? ನನ್ನ ಲೆಕ್ಕಾಚಾರ ಪ್ರಕಾರ ಇದು 6 ಇಂಚ್ ಪೈಪ್ ಅಲ್ಲಿ, ಅಷ್ಟು ದೊಡ್ಡ 6 ಇಂಚ್ ಪೈಪ್ ಅಲ್ಲಿ ಎಷ್ಟು ನೀರು ಹೋಗುತ್ತೆ ಆ ಲೆವೆಲ್ ಹೋಗ್ತಾ ಇದೆ. ನನ್ನ ಇದಕ್ಕೆ ಒಂದು 4 ದಿವಸದಿಂದ ಇಲ್ಲಾಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ TMC ನೀರೇ ಹೋಗಿದೆ. 1 TMC ನೀರು ಹೋಗಿದೆ ಸರ್? ಅಷ್ಟು ಹೋಗಿದೆ. ನೈಟ್ ಅಂಡೇ ಓಡುತ್ತಲ್ಲ ಸರ್. 6 ಇಂಚ್ ಪೈಪು, 6 ಇಂಚ್ ಅಂದ್ರೆ ಈ ಲೆವೆಲ್ ಇದೆ. ಓಡ್ತಾನೆ ಇದೆಯಲ್ಲ ಸರ್, ಕಂಟಿನ್ಯೂ ಓಡ್ತಾ ಇದೆ. ಅಲ್ಲಪ್ಪ, ರೈತರುಗಳು ನೀರ್ ಇಲ್ದಿರಾ, ಪಾಪ ಮಳೆ ಬರ್ದಿರಾ ಇಷ್ಟೊಂದು ಇದ್ ಮಾಡ್ತಾವ್ರೆ. ನೋಡಪ್ಪ ಎಷ್ಟು ಚೆನ್ನಾಗಿ ನೋಡಪ್ಪ ನೀರದು. 3-4 ಇಂಚ್ ಐತಲ್ವಾ? ಅದು ಮುಚ್ಚಿಟ್ಬಿಟ್ಟು ಹೋಗೋರು ಅದನ್ನ ನೋಡ್ತಾರೆ ಅಂದ್ಬಿಟ್ಟು ಮುಚ್ಚಿಟ್ಬಿಟ್ಟು ಹೋಗೋರು ಅದನ್ನ. 5 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗ್ತಾರೆ ಒಂದು ಬಿನಿಗೆ ನೀರಿಗೆ. ಇವರು ಈ ಥರ ಎಷ್ಟು ಚೆನ್ನಾಗೈತೆ. ಇಲ್ಲಿ ನೀರಿಲ್ಲಪ್ಪ, KRS ಅಲ್ಲಿ ನೀರಿಲ್ಲ. ಎಲ್ಲಿರ್ತದೆ KRS ಅಲ್ಲಿ ನೀರು? ಆಗಿಲ್ಲ, ಮಾಡಬೇಕು ನಮ್ಮಲ್ಲಿ. ಎಷ್ಟು ಓಕೆ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು. ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರದು ಒಳ್ಳೇದಾಗಬೇಕಲ್ವಾ? ನೋಡಿ, ನಿನ್ನೆಯಿಂದ ಫುಲ್ಲು ನೀರು ಹೋಗ್ತಾ ಇದೆ. ಈ ನೀರು ನಿಲ್ಲಿಸೋವಂಥ ಕೆಲಸ ಮಾಡಲೇ ಇಲ್ಲ ನಮ್ಮ BWSSB ಅವರಾಗಿರ್ಬೋದು. ಈ ನಮ್ಮ ಇಲ್ಲಿ ತಲಘಟ್ಟಪುರ ಯಾರು BWSSB ಅವರಿದ್ದಾರೋ ಗೊತ್ತಿಲ್ಲ. ನೋಡಿ, ಇದು ಪೈಪ್ಲೈನ್ ಪಕ್ಕದಲ್ಲಿ ಹೋಗ್ತಾ ಇದೆ ನೀರು. ಸಾವಿರಾರು ಗಟ್ಟಲೆ ನೀರು ಹೋಗ್ತಾ ಇದೆ, ಲಕ್ಷಾಂತರ ಲೀಟ್ರ್ ಹೋಗ್ತಾ ಇದೆ.